ಬೀದರ್ನಲ್ಲಿ ಬೃಹತ್ ಗಾತ್ರದ ಬಲೂನ್ ಒಂದು ಆಗಸದಿಂದ ಬಿದ್ದಿದೆ. ಬೀದರ್ನಲ್ಲಿ ಆಗಸದಿಂದ ಬಿದ್ದ ಬೃಹತ್ ಗಾತ್ರದ ಬಲೂನ್. ಹುಮನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದಲ್ಲಿ ಬಿದ್ದ ಬಲೂನ್. ಮನೆ ಮೇಲೆ ಬಿದ್ದಿರುವ ಬಲೂನ್ ಅನ್ನ ಕಂಡು ಗ್ರಾಮಸ್ಥರು ಶಾಕ್ ಆಗಿದ್ದಾರೆ. ಕೇವಲ ಬಲೂನ್ ಅಷ್ಟೇ ಅಲ್ಲ, ಬಲೂನ್ ಸಮೇತ ಬೃಹತ್ ಗಾತ್ರದ ಮಷೀನ್ ಕೂಡ ನೆಲಕ್ಕುರುಳಿದೆ. ಸ್ಯಾಟಲೈಟ್ ಪೆಲೋಡ್ ಮತ್ತು ಬಲೂನ್ ಬಿದ್ದು ಈಗ ಜನರಲ್ಲಿ ಆತಂಕ ಕೂಡ ಸೃಷ್ಟಿಸಿದೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದಲ್ಲಿ ಇವತ್ತು ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಈ ಭಾರೀ ಗಾತ್ರದ ಬಲೂನ್ ಹಾರಿ ಬಿದ್ದಿದೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಇನ್ನು ಇದೇನಿದು ಹೀಗೆ ಬಿದ್ದಿದೆಯಲ್ಲ ಅಂತ ನೋಡಿ ಗ್ರಾಮಸ್ಥರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಬಲೂನ್ ಬಿದ್ದ ಹಿನ್ನೆಲೆ ಗ್ರಾಮದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇನ್ನು ಇದು TIFR ಅಂದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕಂಪನಿಯ ಸ್ಯಾಟಲೈಟ್ ಪೆಲೋಡ್ ಬಲೂನ್ ಆಗಿದೆ. ಈ ಒಂದು ಬಲೂನ್ ಲ್ಯಾಂಡ್ ಆದ ಬಗ್ಗೆ ಮಾಹಿತಿ ಕೂಡ ಇರುವಂಥದ್ದು. ಹವಾಮಾನ ಅಧ್ಯಯನಕ್ಕಾಗಿ ನಿನ್ನೆ ರಾತ್ರಿ 10 ಗಂಟೆಗೆ ಹೈದರಾಬಾದ್ನಿಂದ ಉಡಾವಣೆ ಮಾಡಲಾಗಿತ್ತಂತೆ. ಇನ್ನು ಅಲ್ಲಿಂದ ಉಡಾವಣೆ ಮಾಡಲಾಗಿದ್ದು ಬಲೂನ್ನ ಕಾರ್ಯವಾದಿ 6ರಿಂದ 7 ಗಂಟೆ. ಹೈದರಾಬಾದ್ನಿಂದ ಬಿಟ್ಟ ಬಲೂನ್ ಬಂದು ಬಿದ್ದಿರೋದು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮಕ್ಕೆ. ಇನ್ನು ಈ ಬಲೂನ್ ಕೇಂದ್ರ ಸರ್ಕಾರದ ಅಧ್ಯಯನ ಅಡಿಯಲ್ಲಿ ಬರುವ ಸಂಶೋಧನಾ ಸ್ಯಾಟಲೈಟ್ ಪೆಲೋಡ್ ಆಗಿರುವ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಹವಾಮಾನದ ಕುರಿತು ಅಧ್ಯಯನ ಮಾಡೋದಕ್ಕೆ ಈ ಒಂದು ಬಲೂನನ್ನ ಬಿಡಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಹೀಗಾಗಿ ಗ್ರಾಮಸ್ಥರು ಕೂಡ ಹೆದರ್ಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲ. ಹವಾಮಾನದ ಕುರಿತು ಅಧ್ಯಯನ ಮಾಡೋದಕ್ಕೆ ಈ ಒಂದು ಬಲೂನನ್ನು ಬಿಡಲಾಗಿದೆ. ಇನ್ನು ಮತ್ತೊಂದು ಕಡೆ ಕೆಳಗೆ ಬಿದ್ದ ಬಲೂನ್ ಅನ್ನ ಹಾಳು ಮಾಡಬಾರದು ಅಂತ ಇಂಗ್ಲಿಷ್ ಹಾಗೆ ಕನ್ನಡ ಮರಾಠಿಯಲ್ಲಿ ಬರೆದು ನಂಬರ್ ಕೂಡ ಹಾಕಿರುವ ಬಗ್ಗೆ ಮಾಹಿತಿ ಇದೆ. ಇನ್ನು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್, ಇದ್ದಕ್ಕಿದ್ದಾಗೆ ಬೃಹದಾಗಾತ್ರದ ಬಲೂನ್ ಹಾಗೆ ಅದರ ಮಷೀನ್ ಅನ್ನ ಕಂಡು ಗ್ರಾಮಸ್ಥರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಯಾರಿಗೇ ಆಗಲಿ ಆತಂಕ ಇದ್ದೇ ಇರುತ್ತೆ. ಬಟ್ ಇದು ಹವಾಮಾನ ಅಧ್ಯಯನಕ್ಕಾಗಿ ಬಿಟ್ಟಿರುವಂತಹ ಬಲೂನ್ ಅಂತ ಗೊತ್ತಾಗಿದೆ. ಸದ್ಯದ ಅಪ್ಡೇಟ್ ಏನಿದೆ? ಮಧು, ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದ ಬಳಿ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಬಾಹ್ಯಾಕಾಶದಿಂದ ಒಂದು ಬಲೂನ್, ದೊಡ್ಡ ಗಾತ್ರದ ಬಲೂನ್ ನೆಲಕ್ಕೆ ಬಿದ್ದಿದೆ. ಇದರಿಂದ ಗ್ರಾಮದಲ್ಲಿ ಭಯದ ಮತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಏನಿದೆ ಅನ್ನೋಂಥದ್ದು ಪ್ರಾಥಮಿಕ ಹಂತದಲ್ಲಿ ಜನರಿಗೆ ಗೊತ್ತೇ ಆಗಲಿರಲಿಲ್ಲ. ಸೊ ಇದು ಬಾಹ್ಯಾಕಾಶದ ಹವಾಮಾನ ಇಲಾಖೆಯ ಅನಿಲ್, ನಿಮ್ ಧ್ವನಿ ಕೇಳಿಸ್ತಿಲ್ಲ. ಅನಿಲ್, ಕಂಟಿನ್ಯೂ ಮಾಡಿ. ಎಸ್ ಮಾತಾಡಿ. ಮಧು, ಕೇಳ್ತಾ ಇದೆ, ಮಾತಾಡಿ. ಕೇಳಿಸ್ತಿದೆ, ಮಾತಾಡಿ. ಇದು ಹುಮನಾಬಾದ್ ತಾಲೂಕಿನ ಜಲಸಂಗಿ ಏನೋ ಗ್ರಾಮ ಇದೆ. ಜಲಸಂಗಿ ಗ್ರಾಮದ ಮೇಲೆ ಬಿದ್ದಿರ್ತಕ್ಕಂಥದ್ದು. ಜಲಸಂಗಿ ಗ್ರಾಮದ ಸುತ್ತಲೂ ಕೂಡ ಸಾಕಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನು ಅದರ ಮೇಲೆ ಸ್ಪಷ್ಟವಾಗಿ ಇಂಗ್ಲಿಷ್, ಕನ್ನಡ ಮತ್ತು ಮರಾಠಿ ಭಾಷೆಯಲ್ಲಿ ಇದನ್ನ ಹಾಳು ಮಾಡಬೇಡಿ, ಇದನ್ನ ಹಾಗೆ ಉಳಿಸಿ, ಇದನ್ನ ಇಷ್ಟು ಒಂದು 4ರಿಂದ 5 ಅಂಶಗಳನ್ನ ಬರೆದು ಕೆಳಗೆ ಫೋನ್ ನಂಬರ್ಗಳು, ಸುಮಾರು 4 ಫೋನ್ ನಂಬರ್ಗಳನ್ನ ಹೈದರಾಬಾದ್ನ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಏನು ಟಾಟಾ ಕಂಪ್ನಿದಿದೆ ಅವರು ಮೇಲೆ ಬರೆದಿರ್ತಕ್ಕಂಥದ್ದು. ಸೊ ಅದರ ಮೇಲೆ ನಂಬರ್ಗಳನ್ನ ಇರೋದ್ರನ್ನ ನೋಡಿ ಸ್ಥಳೀಯರು ಆ ನಂಬರ್ಗಳಿಗೆ ಕರೆ ಮಾಡಿದ್ದಾರೆ. ಸ್ಥಳೀಯ ಹುಮನಾಬಾದ್ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಏನು ಬಲೂನ್ ಇದೆ ಅದನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಅದರ ಮೇಲೆ ಕೆಂಪು ಕಲರ್ದ ಒಂದು ದೀಪ, ಅಂದ್ರೆ ಲೈಟ್ ಇದೆ, ಅದು ಬ್ಲಿಂಕ್ ಆಗ್ತಾ ಇತ್ತು. ಸೊ ಹೀಗಾಗಿ ಜನ ಇದು ಹವಾಮಾನ ಇಲಾಖೆಯ ಒಂದು ಸಂಶೋಧನೆಗಾಗಿ ನಡೆಸಿರ್ತಕ್ಕಂತಹ ಭಾರತ ಸರ್ಕಾರದ ಅಧೀನದ ಟಾಟಾ ಕಂಪನಿ ಏನೋ ಇದು ಸಂಶೋಧನೆಗಾಗಿ ಮಾಡಿರ್ತಕ್ಕಂಥದ್ದು. ಸುಮಾರು 6ರಿಂದ 7 ಗಂಟೆಗಳ ಕಾಲ ಬಾಹ್ಯಾಕಾಶದಲ್ಲಿ ಸಂಚರಿಸಿ ಅದು ಹುಮನಾಬಾದ್ನಲ್ಲಿ, ಅಂದ್ರೆ ಬೀದರ್ನಿಂದ ಹುಮನಾಬಾದ್
ಸುಮಾರು 200 ಕಿಲೋಮೀಟರ್ ಇರುತ್ತೆ. ಸೊ 200 ಕಿಲೋಮೀಟರ್ ರೇಂಜ್ನಲ್ಲಿ ಈ ಒಂದು ಬಲೂನ್ ಬಿದ್ದಿರುವುದು ನಿಜಕ್ಕೂ ಜನರನ್ನ ಅಚ್ಚರಿಗೊಳಿಸಿದೆ. ಜನ ಭಯ ಪಡುವುದಕ್ಕಿಂತ ಮೊದಲೇ ಈ ಒಂದು ಬಲೂನ್ ಅನ್ನ ರಕ್ಷಣೆ ಮಾಡಿ ಪೊಲೀಸರು ಸಂಬಂಧಪಟ್ಟಂತ ಟಾಟಾ ಸಂಸ್ಥೆಯವರಿಗೆ ಕರೆಸಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಬಲೂನ್ ಅನ್ನ ಯಾರು ಹಾಳು ಮಾಡುದಿಲ್ಲ, ಹಾಗೆ ಸ್ಪಷ್ಟವಾಗಿ ಏನು ಅದರ ಸಾಮಗ್ರಿಗಳಿರ್ತವೆ ಅವೆಲ್ಲವೂ ಕೂಡ ವಾಪಸ್ ಕೊಟ್ಟರೆ ಅವರಿಗೆ ಬಹುಮಾನ ನೀಡಲಾಗುತ್ತೆ ಅನ್ನೋಂಥದ್ದು ಸ್ಪಷ್ಟ ಉಲ್ಲೇಖದಲ್ಲಿ ಬರೆದಿರುವ ಹಿನ್ನೆಲೆಯಲ್ಲಿ ಜನ ಕೂಡ ನಿರಾಳರಾಗಿದ್ದು ಸದ್ಯಕ್ಕೆ ಬಲೂನ್ ಅನ್ನ ಡಿಸ್ಪೋಸ್ ಮಾಡಿ ಸಂಸ್ಥೆಯವರು ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಗೊತ್ತಾಗಿದೆ. ಮಧು. ಎಸ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. बच्चों को डैमेज हुआ